ನಮಸ್ಕಾರ. ಬಸವ ಟಿವಿಯ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ಬೆಳಕು ಚೆಲ್ಲಲು ನಮ್ಮ ಜೊತೆ ಕೃಷ್ಣ ಗುರೂಜಿಯವರು ಬಂದಿದ್ದಾರೆ. ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಮಟ್ಟದ ಆಧ್ಯಾತ್ಮಿಕ ಚಿಂತಕರು, ಚಿಕಿತ್ಸಕರು. ಔಷಧಿಗಳಿಲ್ಲದೆ ಈವರೆವಿಗೂ 10,000 ಜನರಿಗೆ ಚಿಕಿತ್ಸೆ ಮತ್ತು ತರಬೇತಿ ನೀಡಿರುವ ಸುಮಾರು 20 ವರ್ಷಗಳಿಂದ ತಮ್ಮ ಕುಟುಂಬವನ್ನೇ ಸಮಾಜ ಸೇವೆಗೆ ಮೀಸಲಿಟ್ಟು ತಮಗೆ ತಿಳಿದಿರುವ 50ಕ್ಕೂ ಹೆಚ್ಚು ಚಿಕಿತ್ಸಾ ವಿಧಾನಗಳಲ್ಲಿ ಪರಿಣಿತಿ ಪಡೆದು ದೇಶ ವಿದೇಶಗಳಲ್ಲಿ ತಮ್ಮ ಶಿಷ್ಯವೃಂದವನ್ನು ಹೊಂದಿರುವ ಮತ್ತು ಅನೇಕ ಗಣ್ಯರಿಂದ ಸಂಘ ಸಂಸ್ಥೆಗಳಿಂದ ಬಿರುದುಗಳನ್ನು ಪಡೆದು ಸನ್ಮಾನಿಸಲ್ಪಟ್ಟಿರುವ ಶ್ರೀಯುತ ಕೃಷ್ಣ ಗುರೂಜಿರವರು ಈ ದಿನ ನಮ್ಮೊಂದಿಗಿದ್ದಾರೆ. ಗುರೂಜಿರವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ಯೇತದಕ್ಷರಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತದ್ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವಿಜ್ಞಾನ ಪದವಿ ಪಡೆದು ಮ್ಯಾನೇಜ್ಮೆಂಟ್ ಓದಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ ತಾವು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬರಲು ಕಾರಣವೇನು? ನೋಡಿ, ಆಧ್ಯಾತ್ಮ ಅಂದರೆ ಅದು ಒಂದು ದೊಡ್ಡ ತಳಹದಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಆಧ್ಯಾತ್ಮ ಹಲವಾರು ಆಯಾಮದಲ್ಲಿ ಹಾದು ಹೋಗುತ್ತೆ. ಕೆಲವರಿಗೆ ಅದು ಬೇಗ ಗೊತ್ತಾಗುತ್ತೆ, ಕೆಲವರಿಗೆ ಜೀವನದ ಅಂತಿಮ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆದರೂ ಆಧ್ಯಾತ್ಮಕ್ಕೆ ಪ್ರತಿಯೊಬ್ಬರು ಅಂಟುಕೊಂಡೇ ಇರ್ತಾರೆ, ಅಂಟುಕೊಂಡೇ ಇದ್ದಾರೆ. ಅದೃಷ್ಟವಶಾತ್ ನಾನು ವಿಜ್ಞಾನದ ಪದವಿಯನ್ನು ಪಡೆದ ನಂತರ ಮ್ಯಾನೇಜ್ಮೆಂಟನ್ನು ಓದಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡುವಂತಹ ಅವಕಾಶವನ್ನು ಭಗವಂತ ನಮಗೆ ಕರುಣಿಸಿದ್ರು. ಅಂತಹ ಸಂದರ್ಭದಲ್ಲಿ ಹಲವಾರು ಆಸ್ಪತ್ರೆಗಳು, ಲ್ಯಾಬೊರೇಟರಿಗಳು ಮತ್ತು ರಿಸರ್ಚ್ ಸೆಂಟರ್ಗಳನ್ನು ಖುದ್ದಾಗಿ ನಾನು ಭೇಟಿ ಮಾಡಿ ನಮ್ಮಲ್ಲಿರ್ತಕ್ಕಂತಹ ಯಾವ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಆಗಲಿ ಅದನ್ನು ಪರಿಚಯ ಮಾಡಿಕೊಡೋದು ಮತ್ತು ಅಲ್ಲಿ ಅವರು ಹೇಗೆ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಅತ್ಯುತ್ತಮ ಅವಕಾಶ ನನಗೆ ಸಿಕ್ಕಿತ್ತು. ಅಂತಹ ಸಂದರ್ಭದಲ್ಲಿ ಹಲವಾರು ಕಡೆ, ಅದರಲ್ಲೂ ಅತಿ ಮುಖ್ಯವಾಗಿ ಪಟ್ಟಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳಲ್ಲಿ ಆಗ್ತಾ ಇರತಕ್ಕಂತಹ ವೈದ್ಯಕೀಯ ದುರಂತಗಳನ್ನು ಕಣ್ಣಾರೆ ನೋಡುವಂತಹ ಅವಕಾಶಗಳು ಸಿಕ್ತು. ಅಂತಹ ವಿಚಾರದಲ್ಲಿ ಮಾತಾಡ್ತಾ ಹೋದರೆ ತುಂಬ ಹೇಳಬಹುದು. ಮೆಡಿಕಲ್ ಮಾಫಿಯಾ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಥರ ಬೇಕಾದಷ್ಟು ನೀವು ನೋಡಿರಬಹುದು, ಕೇಳಿರ್ತೀರ. ಹೌದು. ನಿಮ್ಗೆ ಯಾವ್ದಾರ ಥರದ ಉದಾಹರಣೆಗಳಿದೆಯಾ? ಹಾಗೆ ಒಂದು ಸಣ್ಣ ಜ್ವರ ಬಂದ್ರೇ ಇವಾಗ ನಾವು ಪ್ರತಿಯೊಂದು ಟೆಸ್ಟು ಮಾಡಿಸ್ಕೊಂಡೇ ಬನ್ನಿ ಅಂತ ಹೇಳ್ತಾರೆ. ಮೊದಲಾದರೆ ಒಂದು ಮಾತ್ರೆ ತಗೊಂಡು 2 ದಿನದಲ್ಲಿ ನಮಗೆ ಗುಣ ಆಗ್ತಾ ಇತ್ತು. ಈಗ ಆ ಥರ ಇಲ್ಲ ಪರಿಸ್ಥಿತಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಗುರೂಜಿ? ನೀವು ಹೇಳುವಂತಹ ಸಂದರ್ಭದಲ್ಲಿ ಅಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಉಪಕರಣಗಳು ಇರಲಿಲ್ಲ. ಈಗ ಉಪಕರಣಗಳಿದೆ, ಆಸ್ಪತ್ರೆಗಳಿದೆ, ಕೋಟ್ಯಾಂತರ ರೂಪಾಯಿಯನ್ನು ಸುರಿದು ಅದನ್ನೆಲ್ಲ ಅವರು ಮಾಡಿರ್ತಾರೆ. ಯಾರ ಮೇಲೆ ಪ್ರಯೋಗ ಮಾಡಬೇಕು? ನಿಮ್ಮ ಮೇಲೆ ಪ್ರಯೋಗ ಮಾಡಬೇಕು. ಸೊ ಅವರಿಗೆ ಇರ್ತಕ್ಕಂತಹ ಎಲ್ಲ ಖರ್ಚು ವೆಚ್ಚಗಳನ್ನು ಹೊಂದಿಸಿ ವಾಪಸ್ ಕೊಡುವಂತಹ ಹೊಣೆಗಾರಿಕೆ ನಾವು ಬಡ ರೋಗಿಗಳ ಮೇಲೆ ಇದೆ. ಅಂತಹ ಹಲವಾರು ವಿಚಾರಗಳನ್ನು ನಾವು ಮುಂದೆ ಮಾತಾಡೋಣ. ಇಂತಹ ಒಂದು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನನಗೆ ತುಂಬ ಬೇಸರವಾಗಿ, ಇಲ್ಲ ಇದಕ್ಕೆ ಏನೋ ಒಂದು ಪರ್ಯಾಯ ಇದೆ, ನಾವು ಆ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇಲ್ಲ. ನಮಗೆ ಹೀಗೆ ಅನ್ನಿಸ್ತಾ ಇದೆ ಅಂದರೆ ನಮ್ಮ ಪೂರ್ವಜರು ಹೇಗೆ ಜೀವನವನ್ನು ಮಾಡ್ತಾ ಇದ್ರು. ಉದಾಹರಣೆಗೆ ಹೇಳೋದಾದರೆ, ಯಾರನ್ನೇ ಕೇಳಿ, ಅವರು ಏನನ್ನೇ ಮಾತಾಡ್ಬೇಕಾದ್ರು ಹೇಳ್ತಾರೆ, ಹಿಂದಿನ ಕಾಲದವ್ರು ತುಂಬ ಗಟ್ಟಿಮುಟ್ಟಾಗಿದ್ರು, ಅಷ್ಟೊಂದು ಶಕ್ತಿ ಸಾಮರ್ಥ್ಯ ನಮಗಿಲ್ಲ ಅಂತ. ಹಿಂದಿನ ಕಾಲದವರು ಅಂದರೆ ಯಾರು? ನಮ್ಮ ಪೂರ್ವಜರು, ನಮ್ಮ ತಂದೆ, ತಾತ ಇತ್ಯಾದಿ. ಅವ್ರ ಕಾಲದಲ್ಲೂ ಹಾಗೆ ಹೇಳ್ತಾ ಇದ್ರು ಅಲ್ವಾ? ಅಂದರೆ ಹಿಂದಿಂದಕ್ಕೆ ಹೋಗ್ತಾ 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 ಆರೋಗ್ಯ ತುಂಬ ಸದೃಢವಾಗಿತ್ತು ಅಂದರೆ ನಾವು ಬರ್ತಾ 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 ಕಡಿಮೆ ಆಗ್ತಾ ಇದೆ, ಆರೋಗ್ಯದ ಪ್ರಮಾಣ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ, ಅಥವಾ ನಾವೇ ವೀಕ್ ಆಗ್ತಾ ಇದ್ದೀವಿ, ಅಥವಾ ಎರಡೂ ಸತ್ಯ. ಇದನ್ನು ಅನ್ವೇಷಣೆ ಮಾಡ್ತಾ ಹೋದಾಗ ಇಲ್ಲ, ಔಷಧಿಗಳಿಗೆ ಪರ್ಯಾಯವಾಗಿ ಬೇಕಾದಷ್ಟು ವಿಚಾರಗಳು ನಮ್ಮ ಕಾಲಗರ್ಭದಲ್ಲಿ, ನಮ್ಮ ಸಂಸ್ಕಾರ ಸಂಸ್ಕೃತಿಯಲ್ಲಿ ಅಡಗಿದೆ. ಇದನ್ನು ಹೇಗಾದರೂ ಮಾಡಿ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೋಬೇಕು, ಇದರಿಂದ ನನಗೂ ಸಮಾಜಕ್ಕೂ ಒಳ್ಳೆಯದಾಗಬೇಕು ಅಂತಕ್ಕಂಥ ಒಂದು ಆಲೋಚನೆ ಬಂದು ಅದರ ಅನ್ವೇಷಣೆಯಲ್ಲಿ ತೊಡಗಿದಾಗ ಪ್ರಾತಸ್ಮರಣೀಯ
ಹಲವಾರು ಗುರುಗಳ ದರ್ಶನವಾಯಿತು, ಹಿಮಾಲಯ ಸದ್ಗುರುಗಳ ಆಶೀರ್ವಾದ ಸಿಕ್ತು, ಹಲವಾರು ವಿದ್ಯೆಗಳಲ್ಲಿ ದೀಕ್ಷೆಯನ್ನು ಪಡ್ಕೊಂಡು ಇವತ್ತಿಗೆ ಆ ಒಂದು ಕೃಪಾ ಕಟಾಕ್ಷದಿಂದ ಸುಮಾರು ಒಂದು 50 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯೆಗಳಲ್ಲಿ ಪರಿಣಿತಿಯನ್ನು ಹೊಂದಿ ಔಷಧಿಗಳಿಲ್ಲದೆ 10,000 ಜನರಿಗೆ ಚಿಕಿತ್ಸೆಯನ್ನು ತರಬೇತಿಯನ್ನು ಕೊಡುವಂತಹ ಆಶೀರ್ವಾದ ಭಗವಂತ ನಮಗೆ ಕರುಣಿಸಿದ್ದಾರೆ. ಅಂತಹ ಒಂದು ವಿಚಾರಗಳನ್ನು ಇಟ್ಟುಕೊಂಡು ನಾನು ಮಾತ್ರ ಕಲಿತರೆ ಸಾಕಾಗಲ್ಲ ಅಂತ ಹೇಳಿ ಕುಟುಂಬದ ಸದಸ್ಯರಿಗೂ ಸಹ ಆ ವಿಚಾರಗಳನ್ನು ಕಲಿಸಿ ಇಡೀ ಕುಟುಂಬವನ್ನೇ ಸಮಾಜ ಸೇವೆಗೆ ತೊಡಗಿಸ್ಕೊಂಡು 2001ನೇ ಇಸ್ವಿಯಿಂದ ಇವತ್ತಿನ ತನಕ ಓಂ ಸೇವಾ ಕೇಂದ್ರ ಅನ್ನೋ ಹೆಸರಿನಲ್ಲಿ ಸಾರ್ವಜನಿಕ ಸೇವಾ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ತುಂಬ ಸಂತೋಷ. ಅಂದರೆ ಔಷಧಿಗಳಿಲ್ಲದೆ ಜೀವನವೇ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಔಷಧಿಗಳಿಲ್ಲದೆ ಬದುಕಲು ಸಾಧ್ಯವೇ ಗುರುಜಿ? ಖಂಡಿತ ಸಾಧ್ಯ. ಅಂದರೆ 100ಕ್ಕೆ 100ರಷ್ಟು ಔಷಧಿಗಳ ಅವಶ್ಯಕತೆಯೇ ಜೀವನದಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಔಷಧಿಗಳ ಅವಶ್ಯಕತೆ ಇದೆ. ಆದರೆ ಬೇಕಾದಷ್ಟು ಕಾಯಿಲೆಗಳಿಗೆ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಜೀವನವನ್ನು ನಡೆಸುವಂತಹ ಸಂದರ್ಭದಲ್ಲಿ 75%ಕ್ಕಿಂತ ಹೆಚ್ಚಿನ ಸಂದರ್ಭದಲ್ಲಿ ಔಷಧಿಗಳ ಅವಶ್ಯಕತೆ ಬರಲ್ಲ. ಔಷಧಿಗಳ ವಿನಃ ಜೀವನವನ್ನು ಸಂತೋಷವಾಗಿ ಮಾಡಬಹುದು. ಇನ್ನು 25% ಯಾವುದು ಅಂದರೆ ಅನುವಂಶೀಯ ಕಾಯಿಲೆಗಳು ಅಥವಾ ಅಪಘಾತದಿಂದ ಆಗ್ತಕ್ಕಂತಹ ಒಂದು ಊನ ಅಥವಾ ತೊಂದರೆಗಳೇ ಇರ್ಬೋದು, ಅಥವಾ ತಮ್ಮ ಕೆಟ್ಟ ಅಭ್ಯಾಸ ಅಥವಾ ಕೆಟ್ಟ ಜೀವನ ಶೈಲಿಯಿಂದ ಸ್ವಯಂಕೃತವಾಗಿ ತಂದುಕೊಂಡಿರ್ತಕ್ಕಂತಹ ಸಮಸ್ಯೆಗಳು, ಇಂತಹವಕ್ಕೆ ಔಷಧಿಗಳ ಅವಶ್ಯಕತೆ ಖಂಡಿತ ಇದೆ. ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಔಷಧಿಗಳು ಖಂಡಿತ ಬೇಕು. ಅವುಗಳನ್ನು ಹೊರತುಪಡಿಸಿದರೆ ಮನುಷ್ಯನ ದೇಹದಲ್ಲಿ ಅದ್ಭುತವಾದ ಔಷಧಿಯ ಉತ್ಪಾದನೆಗೆ ಭಗವಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ತಿಳ್ಕೊಂಡು ಸದ್ವಿನಿಯೋಗ ಮಾಡಿಕೊಂಡು ನಮ್ಮ ದೇಹವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಂತಹ ಕ್ರಮವನ್ನು ನಾವು ತಿಳ್ಕೊಂಡ್ಬಿಟ್ರೆ ಸಾಕು, ಅದ್ಭುತ ಜೀವನವನ್ನು ಮಾಡ್ಬೋದು. ಅಂದರೆ ಔಷಧಿ ರಹಿತ ಪರ್ಯಾಯ ಚಿಕಿತ್ಸೆ ಅಂತ ಹೇಳ್ತಾ ಇದ್ದೀರಾ? ಹೌದು ಹೌದು. ಹಾಗಂದ್ರೆ ಏನು ಅಂತ ದಯವಿಟ್ಟು ಸರಳವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ತಿಳಿಸ್ತೀರಾ ಗುರುಜಿ? ಇದನ್ನು ಹೀಗೆ ಇಟ್ಕೊಳ್ಳೋಣ, ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನ. ಅದನ್ನೇ ತಾನೇ ತಾವು ಕೇಳಿ. ಹೌದು ಹೌದು. ಈಗ ಅದನ್ನು ಸ್ವಲ್ಪ ಹಿಂದಿಂದ ನೋಡ್ತಾ ಬರೋಣ. ವಿಧಾನ ಅಂದ್ರೆ ಏನು? ಯಾವುದೋ ಒಂದು ಪದ್ಧತಿ, ಮೆಥಡಾಲಜಿ ಅಲ್ವಾ? ಪರ್ಯಾಯ ಚಿಕಿತ್ಸಾ ವಿಧಾನ, ಚಿಕಿತ್ಸೆ ಅಂದ್ರೇನು? ಟ್ರೀಟ್ಮೆಂಟ್ ಅಲ್ವಾ? ಟ್ರೀಟ್ಮೆಂಟ್ ಅಂತಕ್ಕಂಥ ಪದ ಯಾವಾಗ ಬರುತ್ತೆ? ಕಾಯಿಲೆಗೆ ಒಳಗೊಂಡಿದ್ದಾಗ ಮಾತ್ರ ಬರುತ್ತೆ. ಚಿಕಿತ್ಸಾ ವಿಧಾನ, ಪರ್ಯಾಯ ಚಿಕಿತ್ಸಾ ವಿಧಾನ ಅಂದ್ರೆ ಆಲ್ಟರ್ನೇಟಿವ್ ಥೆರಪಿ. ಆಲ್ಟರ್ನೇಟ್ ಅಂತಕ್ಕಂಥ ಪದ ಯಾವಾಗ ಬರುತ್ತೆ ಅಂದ್ರೆ, ನೀವು ಈಗಾಗಲೇ ರೂಢಿಸಿಕೊಂಡಿರುವಂತಹ ಪದ್ಧತಿ ನಿಮಗೆ ಸರಿಯಾಗಿ ಹೋಗ್ತಾ ಇಲ್ಲ, ಅಥವಾ ಅದರಲ್ಲಿ ಹಲವಾರು ನ್ಯೂನ್ಯತೆಗಳಿವೆ, ಅಥವಾ ಅದಕ್ಕಿಂತ ಉತ್ತಮ ಪದ್ಧತಿ ನಿಮಗೆ ಗೊತ್ತು, ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಪರಿಕಲ್ಪನೆ ನಿಮ್ಮಲ್ಲಿ ಬಂದಾಗ ನೀವು ಪರ್ಯಾಯವಾಗಿ ಇರ್ತಕ್ಕಂಥ ಒಂದು ವಿಧಾನವನ್ನು ಹುಡುಕ್ತೀರ. ಪರ್ಯಾಯ ಚಿಕಿತ್ಸಾ ವಿಧಾನ ಔಷಧಿ ರಹಿತ, ಔಷಧಿಯೇ ಇಲ್ಲದೆ ಅಂದಾಗ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಂತೋಷ ಪಡ್ತಕ್ಕಂಥ ವಿಚಾರ ಇದು. ಎಷ್ಟೊಂದು ಜನ ನೋಡಿದ್ದೀವಿ, ಮನೆಯಲ್ಲಿ ತರಕಾರಿ, ಅಕ್ಕಿ, ಬೇಳೆ ಇತ್ಯಾದಿಗಳನ್ನು ತರೋ ಥರನೇ ಒಂದು ಸಾಮಾನ್ಯ ಲಿಸ್ಟಲ್ಲಿ ಔಷಧಿಗಳಿರುತ್ತೆ, ತಿಂಗಳಿಗೆ ಇಷ್ಟು ಅಂತ ತಂದು ಅದನ್ನು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಎಲ್ಲೋ ಒಂದು ಕಡೆ ಓದಿದ್ದೆ, ಆಹಾರವನ್ನು ಔಷಧಿಯ ರೀತಿಯಲ್ಲಿ ಉಪಯೋಗಿಸದೇ ಇದ್ದರೆ ಔಷಧಿಯನ್ನೇ ಆಹಾರವಾಗಿ ಉಪಯೋಗಿಸುವಂತಹ ಪರಿಸ್ಥಿತಿಯಲ್ಲಿ ನಾವು ಬರ್ತೇವೆ ಅಂತ. ಆ ಥರ ಒಂದು ಜೀವನ ಶೈಲಿಗೆ ನಾವು ಬಂದ್ಬಿಟ್ಟಿದ್ದೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಏನೇನು ವಿಧಾನಗಳನ್ನು ಅನುಸರಿಸಬೇಕು ಅನ್ನೋದನ್ನು ಮಾತಾಡೋಕ್ಕೇ ನಾವು ಕೂತಿರ್ತಕ್ಕಂಥದ್ದು. ಅದಕ್ಕೆ ನಂತರ ಬರೋಣ. ಪರ್ಯಾಯ ಚಿಕಿತ್ಸಾ ವಿಧಾನ ಅಂದರೆ ಇದು, ಔಷಧಿ ರಹಿತ ಅಂದರೆ ಇದು. ಔಷಧಿ ರಹಿತ ಪರ್ಯಾಯ ಚಿಕಿತ್ಸಾ ವಿಧಾನಗಳು ಇದೆಯಾ, ಇದ್ರೆ ಹೇಗೆ ಅನ್ನೋದನ್ನು ಆಲೋಚನೆ ಮಾಡಬೇಕಾದ್ರೆ, ಸರಿ ಸುಮಾರು ಒಂದು 150-200 ವರ್ಷ ಆಗಿರ್ಬೋದಾ ಇಂಗ್ಲೀಷ್ ಮೆಡಿಸನ್ನು? ಸಾಧಾರಣವಾಗಿ ಇನ್ನೂ ಒಂದು 20-50 ಎಕ್ಸ್ಟ್ರಾನೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಅದಕ್ಕೆ ಮುಂಚೆ ನಮ್ಮ ಪೂರ್ವಜರು ಜೀವನವನ್ನು ಮಾಡ್ತಾ ಇದ್ರಲ್ಲ, ಅವಾಗ ಅವರಿಗೂ ದೈಹಿಕವಾಗಿ ಮಾನಸಿಕವಾಗಿ ಕಾಯಿಲೆಗಳು, ತೊಂದರೆಗಳು ಬರ್ತಾ ಇತ್ತು. ಅವರು ಹೇಗೆ ಅದನ್ನು ಗುಣಪಡಿಸ್ಕೊಳ್ತಾ ಇದ್ರು? ನೀವು ಅದಕ್ಕೆ ಮನೆ ಮದ್ದು, ಹೋಮಿಯೋಪತಿ, ಅಲೋಪತಿ ಅಲ್ವಾ? ಹೋಮಿಯೋಪತಿ, ಅಲೋಪತಿ ಈ ಥರದ್ದು ಯಾವುದೋ ಒಂದು ಪತಿಗೆ ಶರಣಾಗ್ತಾ ಇದ್ವಿ. ಆ ಎಲ್ಲ ಪತಿಗಳನ್ನು ಸೃಷ್ಟಿ ಮಾಡಿದ ಆ ಭೂಪತಿ, ಅವನು ಎಲ್ಲದನ್ನು ನೈಸರ್ಗಿಕವಾಗಿ ನಮಗೆ
ಒದಗಿಸಿಕೊಟ್ಟಾಗಿದೆ. ಅಂತಹ ಪದ್ಧತಿಗಳಲ್ಲಿ ಯಾವುದೋ ಒಂದು ಪದ್ಧತಿಗೆ ಬರ್ತಾ ಇದ್ರು. ಅದಕ್ಕಿಂತ ಮುಂಚೆ ಹೇಗೆ ಜೀವನ ನಡೀತಾ ಇತ್ತು ಅಂದಾಗ, ಯಾರೋ ಒಬ್ಬರು ಋಷಿಮುನಿಗಳು, ಗುರುಗಳು ಅಥವಾ ನಾಟಿ ವೈದ್ಯದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು ಪ್ರತಿಯೊಂದು ಹಳ್ಳಿನಲ್ಲೂ 1-2-3 ಜನ ಖಂಡಿತ ಇರ್ತಾ ಇದ್ರು. ಅವ್ರ ಹತ್ರ ಹೋಗ್ಬಿಟ್ಟು, ಪಂಡಿತರೇ, ಸ್ವಾಮಿಗಳೇ, ಈ ಥರದ್ದು ಏನೋ ಒಂದು ಆಗಿದೆ, ನಮಗೆ ಏನು ಪರಿಹಾರ? ಎಷ್ಟೊಂದು ಬಾರಿ ಯಾವುದೇ ಒಂದು ಸಾಧಕ, ಸಿದ್ಧಿ ಪುರುಷ ಅವರಿಗೆ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ್ರೆ ಸಹ ವಾಸಿ ಆಗ್ತಾ ಇತ್ತು. ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟರೆ ವಾಸಿ ಆಗ್ತಾ ಇತ್ತು. ಅಥವಾ ಅವರನ್ನು ದರ್ಶನ ಮಾಡಿ ಒಂದು ನಮಸ್ಕಾರ ಮಾಡಿ ಚರಣಸ್ಪರ್ಶ ಮಾಡಿ ಬಂದರೆ ಆ ಸ್ಪರ್ಶದ ಮೂಲಕವೇ ಬೇಕಾದಷ್ಟು ಚಿಕಿತ್ಸೆಗಳನ್ನು ಪಡ್ಕೊತಾ ಇದ್ರು. ಅಂತಹ ಸ್ಪರ್ಶ ಚಿಕಿತ್ಸಾ ವಿಧಾನವನ್ನು ಸುಮ್ಮನೆ ಒಂದು ಉದಾಹರಣೆಗೆ ಹೇಳಿದ, ಆ ಥರದ್ದು ಹಲವಾರು ಬರುತ್ತೆ, ನಿಮಗೆ ನಂತರ ತಿಳಿಸ್ಕೊಡ್ತೇನೆ. ರಾಮಾಯಣ ಮಹಾಭಾರತದಲ್ಲಿ ಅಥರ್ವಣ ವೇದದಲ್ಲಿ ಉಲ್ಲೇಖ ಆಗಿರತಕ್ಕಂತಹ ಸ್ಪರ್ಶ ಚಿಕಿತ್ಸಾ ವಿಧಾನವನ್ನು ಇವತ್ತು ನಾವು ರೇಖಿ ವಿದ್ಯೆ ಅಂತಕ್ಕಂತಹ ಒಂದು ಹೆಸರಿನಲ್ಲಿ ಜಪಾನಿ ಭಾಷೆಯಲ್ಲಿ ಕಲಿತಾ ಇರ್ತೀವಿ. ನಾವು ಕಲಿತಾ ಇದ್ದೀವಿ, ನಮ್ಮ ಸಂಸ್ಥೆಯಲ್ಲಿ ಹೇಳ್ಕೊಡ್ತಾ ಇದ್ದೀವಿ, 100 ಜನ ಗುರುಗಳನ್ನು ತಯಾರು ಮಾಡಿದ್ದೇವೆ. ಅಂದರೆ ಈ ಪರ್ಯಾಯ ಚಿಕಿತ್ಸಾ ವಿಧಾನ, ನೈಸರ್ಗಿಕ ವಿಧಾನ ಅದು ಮೂಲಭೂತವಾಗಿ ನಮ್ಮ ದೇಶದಲ್ಲಿ ಹೇಗಿತ್ತು ಅಂದರೆ, ಒಂದು ಉದಾಹರಣೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಮನೆಯ ಕಾಂಪೌಂಡಿನ ಒಳಗಡೆ ಇರ್ತಕ್ಕಂತಹ ಒಂದು ಮಾವಿನ ಮರ, ನಾವು ಅದನ್ನು ಸಸಿಯಿಂದ ಬೆಳೆಸಿ ಪೋಷಣೆ ಮಾಡಿ ಮರವಾಗಿ ಹಣ್ಣು ಬಿಡುವಂತಹ ಸಂದರ್ಭದಲ್ಲಿ ಪ್ರಕೃತಿ ಸಹಜವಾಗಿ ಆ ಕಡೆ ಈ ಕಡೆ ಹರಡಿಕೊಂಡಿದೆ. ಪಕ್ಕದ ಮನೆಗೂ ಅದರ ಕೊಂಬೆಗಳು ಹರಡಿ ಅಲ್ಲಿ ಹಣ್ಣುಗಳು ಬಿದ್ದಿದೆ. ಅದನ್ನು ಪಕ್ಕದ ಮನೆಯವರು ತಗೊಂಡು ಶುದ್ಧೀಕರಣ ಮಾಡಿ ನಿಮಗೆ ಫ್ರೂಟ್ ಸಲಾಡನ್ನು ಮಾಡಿ ನೆರೆಹೊರೆಯವರು ಅಂತಂದು ನಿಮಗೆ ತಗೊಂಬಂದು, ಅಮ್ಮ ತಗೊಳ್ಳಿ, ಫ್ರೂಟ್ ಸಲಾಡ್ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ, ರುಚಿ ನೋಡಿ ಅಂತ ಕೊಡ್ತಾ ಇದ್ದಾರೆ. ನೀವು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಅದನ್ನು ಸವಿತಾ ಇದ್ದೀರಾ. ಮೂಲಭೂತವಾಗಿ ಆ ಹಣ್ಣು ಮರ ಎಲ್ಲದು ನಿಮ್ಮ ಮನೆದೇ. ಉದಾಹರಣೆಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಹಲವಾರು ಪರ್ಯಾಯ ಚಿಕಿತ್ಸಾ ವಿಧಾನಗಳು ನಮ್ಮಲ್ಲಿ ಕಣ್ಮರೆಯಾಗಿ ಪರಕೀಯರ ದಬ್ಬಾಳಿಕೆಯಿಂದ ಬೇರೆ ಕಡೆ ಹೋಗಿ ಅದನ್ನು ಬೇರೆ ಹೆಸರಿನಲ್ಲಿ, ಬೇರೆ ಮೂಲಗಳಿಂದ, ಬೇರೆ ದೇಶಗಳಿಂದ, ಬೇರೆ ವ್ಯಕ್ತಿಗಳಿಂದ ಪುನಃ ಮತ್ತೆ ನಾವೇ ಕಲಿಯುವಂತಹ ಪರಿಸ್ಥಿತಿ ಬಂದಿದೆ. ಅಂದರೆ ಇದಕ್ಕೆ ನಾವೇ ಕಾರಣನೇ ಹೊರತು ವಾಪಸ್ ನಮಗೆ ಅದನ್ನು ಬೇರೆ ರೂಪದಲ್ಲಿ ತಂದು ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಲ್ಲ. ಹೌದಾ? ಹೌದು. ಹಾಗಾದರೆ ಇಷ್ಟೊಂದು ಅದ್ಭುತ ವಿದ್ಯೆಗಳು ನಮ್ಮಲ್ಲೇ ಇದ್ದಿದ್ದಾದರೆ ಅದೆಲ್ಲ ಹೇಗೆ ಕಣ್ಮರೆ ಆಗಿರ್ಬೋದು ಗುರುಜಿ? ಇದನ್ನು ನಾವು ಸ್ವಲ್ಪ ಇತಿಹಾಸವನ್ನು ಕೆದಕುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ನೋಡಿ, ನಮ್ಮ ದೇಶವನ್ನು ಯಾರ್ಯಾರು ಆಳಿದ್ರು ಅನ್ನೋದನ್ನು ಆಲೋಚನೆ ಮಾಡೋಕ್ಕಿಂತ ಯಾರ್ಯಾರು ಆಳಲಿಲ್ಲ ಅನ್ನೋದನ್ನು ಆಲೋಚನೆ ಮಾಡಿದ್ರೆ ಕಡಿಮೆ ಆಗುತ್ತೆ ಅನಿಸುತ್ತೆ. ನಿಮಗೆ ಯಾವುದೇ ಒಂದು ವಂಶಗಳು, ಮೊಘಲರು, ಅವರು ಇವರು ಯಾವ್ದಾರು ತಗೊಳ್ಳಿ, ಯಾವುದೇ ಒಂದು ಡೈನಾಸ್ಟಿ ಬಂದ್ರೂ ಅದೆಲ್ಲ ನಾವು ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲ್ನಲ್ಲೇ ಇತಿಹಾಸದ ಪುಸ್ತಕಗಳಲ್ಲಿ ನಾವು ಓದಿದ್ದೇವೆ. ಎಷ್ಟೊಂದು ಡೈನಾಸ್ಟಿಗಳು ಇವತ್ತು ಇಲ್ಲವೇ ಇಲ್ಲ, ಸಂಪೂರ್ಣವಾಗಿ ನಿರ್ನಾಮವಾಗಿದೆ. ಅಂಥವರೆಲ್ಲ ನಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಂಸಾರಿಕವಾಗಿ ಎಲ್ಲ ಥರನೂ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವರೂ ಇಲ್ಲ, ಅವರ ವಂಶಾವಳಿಯೇ ಇಲ್ಲ. ಆದರೂ ನಮ್ಮ ಸಂಸ್ಕಾರ ಸಂಸ್ಕೃತಿಯ ಬೇರು ಎಷ್ಟು ಆಳವಾಗಿದೆ ಅಂದರೆ, ಜ್ಞಾನ ಅಂದರೆ ಇಡೀ ಪ್ರಪಂಚ ಇವತ್ತು ನಮ್ಮ ದೇಶದ ಕಡೆಗೆ ತಿರುಗಿ ನೋಡುತ್ತೆ. ಅಂತಹ ಒಂದು ಪವಿತ್ರ ದೇಶದಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋಕ್ಕೆ ಖಂಡಿತ ನಮಗೆ ಹೆಮ್ಮೆ ಇದೆ. 2 ವಿಚಾರಗಳಲ್ಲಿ ನನ್ನ ಪ್ರಕಾರ ಇಂತಹ ಒಂದು ವಿದ್ಯೆಗಳು ಮರೆಯಾಯಿತು. ಮೊದಲನೇದು, ಗುರುಕುಲ ಪದ್ಧತಿಯನ್ನು ಹಾಳು ಮಾಡಿದ್ದು. ಗುರುಕುಲ ಪದ್ಧತಿ ಅಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅವರು ರಾಜರ ಮಕ್ಕಳೇ ಇರಬಹುದು. ವಿದ್ಯೆಯ ಆಕಾಂಕ್ಷಿಯಾಗಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಗುರುವಿನ ಹತ್ರ ವಿದ್ಯೆ ಕಲಿಯಕ್ಕೆ ಅಂತ ಬಂದಾಗ ಎಲ್ಲ ವಿದ್ಯಾರ್ಥಿಗಳನ್ನು ಗುರುಗಳು ಗುಂಪು ಮಾಡ್ಕೊತಾ ಇರಲಿಲ್ಲ. ಯಾರು ಅಂತಹ ಒಂದು ವಿದ್ಯೆಯನ್ನು ಕಲಿಯಕ್ಕೆ ಯೋಗ್ಯರು, ಅದರಲ್ಲಿ ಮೇಲು ಕೀಳು ಭೇದಭಾವಗಳು ಯಾವುದನ್ನು ಸಾಮಾನ್ಯವಾಗಿ ಗುರುಗಳು ಯಾರು ಇಟ್ಕೊಳ್ತಾ ಇರಲಿಲ್ಲ. ರಾಜನ ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳು ಎಲ್ಲರೂ ಒಂದೇ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಅವರಿಗೆ ವಿದ್ಯೆಯನ್ನು ಕಲಿಸ್ತಾ ಇದ್ರು. ವಿದ್ಯೆ ಕಲಿಯೋದು ಅಂದ ತಕ್ಷಣ ಸೀದಾ ಬಂದ್ಬಿಟ್ಟು ಪುಸ್ತಕವನ್ನು ತೆಗೆದು ಅಲ್ಲಿ ಏನಿತ್ತು ಆ ಪಾಠವನ್ನು ಹೇಳ್ಕೊಡೋದಲ್ಲ. ಇಡೀ ಜೀವನ ಕ್ರಮ, ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಅವರು
ಯಾವ ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕು, ನಡವಳಿಕೆಗಳು ಹೇಗಿರಬೇಕು, ದೊಡ್ಡೋರು ಚಿಕ್ಕೋರು ಅಂದರೆ ಯಾವ ರೀತಿಯಾಗಿ ನಡ್ಕೋಬೇಕು, ದೊಡ್ಡೋರಿಂದ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ರೀತಿ ಹೇಗೆ, ಚಿಕ್ಕೋರಿಗೆ ಅದನ್ನು ವರ್ಗಾವಣೆ ಮಾಡೋದು ಹೇಗೆ, ಪಡೆದಂತಹ ಜ್ಞಾನವನ್ನು ಸಾಮಾಜಿಕವಾಗಿ ಹಂಚಿಕೊಳ್ಳೋದು ಹೇಗೆ, ಸ್ವಂತಕ್ಕೆ ಅದರ ಸದುಪಯೋಗ ಮಾಡ್ಕೊಳ್ಳೋದು ಹೇಗೆ, ಎಲ್ಲವೂ ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಾ ಇತ್ತು. ಅದು ಗುರುಕುಲ ಪದ್ಧತಿ. ಮರಳ ಮೇಲೆ ಬರೆಸಿ ಹೇಳ್ಕೊಡ್ತಾ ಇದ್ರು, ಪ್ರಕೃತಿಯ ನಡುವಿನಲ್ಲಿ ಹೇಳ್ಕೊಡ್ತಾ ಇದ್ರು. ಇವಾಗ ನಾವು AC ರೂಮ್ನಲ್ಲಿ ಕೂತ್ಕೊಂಡು ಡಿಜಿಟಲ್ ಬೋರ್ಡಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ವಿದ್ಯೆ ಅಂತಕ್ಕಂಥದ್ದು ಹೇಗಾಗಿದೆ ಅಂದರೆ, ತಪ್ಪು ತಿಳ್ಕೊಬೇಡಿ, ನೀವು ಎಷ್ಟನೇ ವಯಸ್ಸಿಗೆ ವಿದ್ಯಾಭ್ಯಾಸವನ್ನು ಶುರು ಮಾಡಿದ್ರಿ? 4ನೇ ವಯಸ್ಸಿಗೆ. 4ನೇ ವಯಸ್ಸಿಗೆ ಶುರು ಮಾಡಿದ್ದೀರ. ಈಗ ನಿಮ್ಮ ಮಕ್ಕಳು 2-2.5 ವಯಸ್ಸಿಗೆ ಶುರು ಮಾಡುವಂತಹ ದುಸ್ಥಿತಿ ಬಂದಿದೆ. ಹೌದು ಗುರುಜಿ. ಅವರನ್ನು ನರ್ಸರಿ ಅಲ್ಲ, ಪ್ರೀ ನರ್ಸರಿ, ಅದಕ್ಕೆ ಮುಂಚೆ ಡೇ ಕೇರು, ಒಟ್ಟಿನಲ್ಲಿ ಆ ಮಗುಗೆ ಸ್ವಲ್ಪ ಕೈ ಕಾಲು ಬಂತು ಅಂದರೆ ಅದನ್ನು ಸೀದಾ ತಗೊಂಡೋಗ್ಬಿಟ್ಟು ಒಂದು ಕಡೆ ಇಟ್ಬಿಡೋದು. ಬಾಲ್ಯನೇ ಇಲ್ದಿದ್ದಂಗೆ ಆಗಿದೆ. ಬಾಲ್ಯವೇ ಇಲ್ಲ. ಹೌದು. ನಮ್ಮಲ್ಲಿ ಹಲವಾರು ಮಾತೆಯರು ಈ ಥರ ಆಪ್ತ ಸಮಾಲೋಚನೆಯಲ್ಲಿ ತಮ್ಮನ್ನು ಹೇಳ್ಕೊಂಡಿದ್ದಾರೆ. ಅದರಲ್ಲೇನು ಮುಜುಗರ ಇಲ್ಲ. ಆಕ್ವಾಗಾರ್ಡ್ ನೀರನ್ನು ಕಾಯಿಸಿ ಆರಿಸಿ ಶೋಧಿಸಿ ಕೊಟ್ಟರೂ ನನ್ನ ಮಗುವಿಗೆ ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಇತ್ಯಾದಿ ಬರುತ್ತೆ ಅಂತ ಹೇಳ್ಕೊಳ್ಳೋವಂಥವ್ರು ತುಂಬ ಜನ ಬಂದು ಹೋಗಿದ್ದಾರೆ. ಆ ನೀರಿನಲ್ಲಿ ಏನಿರುತ್ತೆ ಅಷ್ಟೆಲ್ಲ ಮಾಡಿದರೆ? ಸ್ವಾಭಾವಿಕವಾದ ಜೀವನವನ್ನು ಮಾಡುವ ಕ್ರಮವನ್ನೇ ನಾವು ಮರೆತುಬಿಟ್ಟಿದ್ದೀವಿ. ಎಲ್ಲದಕ್ಕೂ ನಾವು ಯಾಂತ್ರಿಕ ಜೀವನವನ್ನು ಮಾಡ್ತಾ ಮಿಷಿನ್ಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಆ ವಿದ್ಯಾಭ್ಯಾಸ ಅಂತಹ ಒಂದು ನಿಟ್ಟಿನಲ್ಲಿ ಬಂದರೆ ಮಗುವನ್ನು ತಾಯಂದರು ಎತ್ತಿ ತಬ್ಕೊಂಡು ಆ ಕಡೆ ಈ ಕಡೆ ಓಡಾಡಿಸಿ ಊಟ ಮಾಡಿಸುವಂತಹ ಪರಿಸ್ಥಿತಿಗಳನ್ನು ನಾವು ಮಾಧ್ಯಮಗಳಲ್ಲಿ, TV ಗಳಲ್ಲಿ, ಸಿನಿಮಾಗಳಲ್ಲಿ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಅಪ್ಪಂದರು ಅವನ್ನು ಆರೈಕೆ ಮಾಡಿ ಅವರನ್ನು ಜಾತ್ರೆಗೆ ಸುತ್ತಿಸೋದು, ಬೇರೆ ಕಡೆ ಅಂಗಡಿಗೆ ಕರ್ಕೊಂಡು ಹೋಗೋದು, ಇದೆಲ್ಲ ಕಣ್ಮರೆಯಾಗಿದೆ. ಎಲ್ಲ ಮೊಬೈಲಲ್ಲಿ ಕೂತ್ಕೊಂಡು ನೀವು ಆರ್ಡರ್ ಮಾಡಿದ್ರೆ ಮನೆ ಬಾಗಿಲಿಗೆ ಸಾಮಾನುಗಳು ಬರ್ತಾ ಇದೆ. ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ ಎಲ್ಲಿ ಹೋಗ್ತಾ ಇದೆ? ಇದನ್ನು ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಸಾಂಸಾರಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಹೆಚ್ಚಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಅಂದರೆ ಶಿಕ್ಷಣ ಪದ್ಧತಿ ಯಾಂತ್ರಿಕವಾಗಿ ಶುರುವಾಗುತ್ತೆ. ಹೋಮ್ವರ್ಕ್ ಮಾಡಿಲ್ಲ, ಹೋಮ್ವರ್ಕ್ ಅನ್ನುವಂತಹ ಮಹಾಭೂತ ಅದು ಮಕ್ಕಳನ್ನ ಕಾಡ್ತಾ ಇರ್ತಕ್ಕಂಥದ್ದು. ಮಕ್ಕಳು ಮಣ್ಣಲ್ಲಿ ಆಡಬಾರ್ದು, ಮರ ಹತ್ತಬಾರ್ದು, ಬೀಳಬಾರ್ದು, ಏನೂ ಮಾಡಬಾರ್ದು. ಅಂದರೆ ಒಂದು ರೆಸ್ಟ್ರಿಕ್ಟೆಡ್ ಸಿಲೆಬಸ್ಸಿಂದ ನಮಗೆ ಈ ಗುರುಕುಲ ಪದ್ಧತಿ ಇಲ್ಲದೆ ರೆಸ್ಟ್ರಿಕ್ಟೆಡ್ ಸಿಲೆಬಸ್ಸಿಂದ ಈ ವಿದ್ಯೆಗಳೆಲ್ಲ ನಮ್ಮಿಂದ ದೂರ ಆಗ್ತಾ ಬಂತು ಅಂತ ಒಂದು ಭಾಗದಲ್ಲಿ ಇದು ಸತ್ಯ. ಹಲವಾರು ಆಯಾಮಗಳಿದೆ ಇದಕ್ಕೆ. ಸೊ ಒಂದು ನೀವು ಹೇಳಿದ್ದು ಸತ್ಯ. ಈಗ ಗುರು ಅಂದರೆ ಅವರಿಗೆ ಪರಿಪೂರ್ಣವಾಗಿ ಸ್ವತಂತ್ರವನ್ನು ಕೊಡಬೇಕು. ಶಿಷ್ಯನನ್ನು ಯಾವ ಥರ ರೆಡಿ ಮಾಡಬೇಕು, ಏನನ್ನು ಅವರಿಗೆ ಕೊಡಬೇಕು, ಏನನ್ನು ಕೊಡಬಾರ್ದು, ಕೊಡೋದ್ರಿಂದ ಅನುಕೂಲ ಏನು ಅನನುಕೂಲ ಏನು, ಅದು ಸಂಪೂರ್ಣವಾಗಿ ಗುರುವಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ. ಅಲ್ಲಿ ವಿದ್ಯೆಗಳ ಜೊತೆಗೆ ತಪ್ಪು ಮಾಡಿದರೆ ಸಾಕಷ್ಟು ಶಿಕ್ಷೆಗಳು ಇತ್ತು. ಇವಾಗ ಪಟ್ಟಣದಂತಹ ಪ್ರದೇಶಗಳಲ್ಲಿ ಕಲಿತಕ್ಕಂಥ ವಿದ್ಯೆ ಹೇಗಿದೆ ಅಂದರೆ, ಮಗುವನ್ನು ನೀವು ದುರುಗುಟ್ಟಿ ನೋಡೋ ಹಾಗೂ ಇಲ್ಲ. ಆ ಮಗು ಬಂದು ಮನೆಯಲ್ಲಿ ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಹೇಳಿದ್ರೆ ಮಾರದಿಂದ ಪೇರೆಂಟ್ಸ್ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ನಾವು ಡೊನೇಷನ್ ಕೊಟ್ಟು ಮಕ್ಕಳನ್ನು ಸೇರಿಸಿದ್ದೀವಿ, ನೀವು ಈ ಥರ ಯಾಕೆ ಮಕ್ಕಳಿಗೆ ಮಾಡ್ತೀರಾ ಅಂತ ಹೊಡೆಯೋದು, ಬೈಯೋದು, ಜಿಕ್ಟೋದು, ಪನಿಷ್ಮೆಂಟ್ ಕೊಡೋದು, ಕುಕ್ಕರುಗಾಲಲ್ಲಿ ಕಿವಿ ಹಿಡಿದು ಕೂರಿಸೋದು, ಉಟ್ಬೈಸ್ ಹೊಡಿಸೋದು, ಇದೆಲ್ಲ ಆಗದೆ ಇರತಕ್ಕಂಥ ಮಾತು. ಆ ಅನುಭವಗಳು ಮಕ್ಕಳಿಗೆ ಇಲ್ಲವೇ ಇಲ್ಲ. ದಂಡನೆಯ ಮೂಲಕ ವಿದ್ಯೆಯನ್ನು ಕಲಿಬೇಕು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಎಲ್ಲದು ರೆಡಿ ಕೇಕ್. ಇದು ಒಂದು ಶಿಕ್ಷಣ ಪದ್ಧತಿ. ಎರಡನೇದು, ಇದು ಸುಲಭ ಆಗ್ತಾ ಬಂತು. ಅವರಿಗೆ ಎಲ್ಲಾದು ಇಲ್ಲೇ ಹೇಳ್ಕೊಡೋದು, ಅದು ಹೇಳಿದಿರೋ ಅಲ್ಲಿರೋದು ನೋಡ್ಕೊ, ಇಲ್ಲಿ ಬರೀ, ಇಲ್ಲಿರೋದು ನೋಡ್ಕೊ, ಇದು ಮಾಡು, ಈ ಥರ ಸರಳವಾಗ್ತಾ ಬಂದಾಗ ಏನಾಯಿತು, ಶ್ರಮ ವಹಿಸಿ ಮನನ ಮಾಡ್ಕೊಳ್ತಕ್ಕಂಥದ್ದು ಹೋಯಿತು. ಎಲ್ಲದು ಪುಸ್ತಕದಲ್ಲೇ ಇದೆ, ಮಸ್ತಕದಲ್ಲಿ ಕಡಿಮೆ ಆಗ್ತಾ ಬಂತು. ಎಲ್ಲ ಕಂಠಪಾಠ ಆಗೋಯ್ತು. ಕಂಠಪಾಠ ಆಯಿತು. ಕಂಠಪಾಠ ಆಗಿ ಯಾವ ರೀತಿ ತೊಂದರೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಮೇಧಾವಿ ವಿದ್ಯಾರ್ಥಿಗಳು ಅನ್ನೋದನ್ನು ನಾವು ಸಮಾಜದಲ್ಲಿ ಬೇಕಾದಷ್ಟು ಉದಾಹರಣೆಗಳ ಮೂಲಕ ನಾವು ನೋಡಿದ್ದೇವೆ. ಇದು ಒಂದು ಕಡೆ. ಆದರೆ ಎರಡನೇದು, ಗುರುಗಳ ಅಹಮ್ಮಿಂದ ಸಾಕಷ್ಟು ವಿದ್ಯೆಗಳನ್ನು ನಾವು ಕಳ್ಕೊಂಡಿದ್ದೇವೆ. ಉದಾಹರಣೆಗೆ, ಯಾವುದೋ ಒಂದು ಗುರುಗೆ ಯಾವುದೋ ಒಂದು ವಿದ್ಯೆ ಗೊತ್ತು ಅಂತ ಇಟ್ಕೊಳ್ಳಿ. ಆ ವಿದ್ಯೆಯನ್ನು ಸಂಪೂರ್ಣವಾಗಿ ತನ್ನ ಶಿಷ್ಯರಿಗೆ ವರ್ಗಾವಣೆಯನ್ನು ಮಾಡಿದಂತಹ ಪಕ್ಷದಲ್ಲಿ ಆ ಶಿಷ್ಯನು ಗುರುವಿಗೆ ಸರಿಸಮನಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ರೆ ತನ್ನ ಸ್ಥಾನಮಾನ ಸಾಮಾಜಿಕವಾಗಿ ಎಲ್ಲಿ ಕಡಿಮೆ ಆಗುತ್ತೋ ಅನ್ನುವಂತಹ ಆತಂಕ, ಭಯ ಅಥವಾ ಇನ್ಯಾವುದೇ ವಿಚಾರಗಳು ಗುರುವಿನ ಮನಸ್ಸಿನಲ್ಲಿ ಮೂಡಿದಾಗ 75% ಭಾಗವನ್ನು ಅವ್ರಿಗೆ ಹೇಳ್ಕೊಟ್ಬಿಟ್ಟು ಇಷ್ಟೇ ಅಂತ ಬಿಟ್ಟರೆ
ಯಥಾ ರಾಜ ತಥಾ ಪ್ರಜಾ. ನಾನು ಯಾವುದೋ ಒಂದು ವಿದ್ಯೆನ 75 ಭಾಗ ನಿಮ್ಗೆ ಹೇಳ್ಕೊಟ್ರೆ, ನೀವು ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕಾದ್ರೆ 25% ನೀವು ಇಟ್ಟುಕೊಂಡು 50 ಭಾಗ ಹೇಳ್ಕೊಡ್ತೀರಾ. ಅವರು 25 ಭಾಗ ಹೇಳ್ಕೊಡ್ತಾರೆ. 25 ಭಾಗ ಗೊತ್ತಿರ್ತಕ್ಕಂಥ ವ್ಯಕ್ತಿ ಏನೂ ಹೇಳ್ಕೊಡಲ್ಲ. ಏನಾಗುತ್ತೆ, ಯಾರು ಕೇಳಿದ್ರೆ ಇಂಥ ವಿದ್ಯೆನ, ಇದೆಲ್ಲ ನಿಮ್ಗೆ ಆಗ್ಬರಲ್ಲ. ಅದೆಲ್ಲ ತುಂಬ ಆಳವಾದ ಅಧ್ಯಯನ ಮಾಡಿರಬೇಕು, ಜನ್ಮ ಜನ್ಮಾಂತರದ ಒಂದು ಪ್ರೇರಣೆ ಇರಬೇಕು, ಗುರುವಿನ ಆಶೀರ್ವಾದ ಇರಬೇಕು. ಇಲ್ಲಾಂದ್ರೆ ಇದೆಲ್ಲ ಒಲಿಯಲ್ಲ, ನಿಮಗೆ ಗೊತ್ತಾಗಲ್ಲ, ಬಿಟ್ಬಿಡಿ ಅಂತಾರೆ, ಸುಮ್ಮನಾಗ್ಬಿಡ್ತಾರೆ. 4 ಜನರ ಕಾಲಾನಂತರ ವಿದ್ಯೆ ಏನಾಗುತ್ತೆ, ನಶಿಸಿ ಹೋಗುತ್ತೆ. ಬೇಕಾದಷ್ಟು ವಿದ್ಯೆಗಳು ನಮ್ಮಲ್ಲಿ ದೋಚ್ಕೊಂಡು ಹೋಗಿರ್ತಕ್ಕಂಥದ್ದು ಹೊರದೇಶಗಳಲ್ಲಿ ಇವತ್ತು ಮೂಟೆಗಟ್ಟಲೆ ತಾಳೆಗರಿಯ ರೂಪದಲ್ಲಿ ಇದೆ. ಇವತ್ತಿಗೂ ಅಕಸ್ಮಾತ್ ಅದನ್ನೇನಾದರೂ ನಾವು ತಗೊಂಡ್ಬಂದರೆ ಬೆರಳೆಣಿಕೆಯಷ್ಟು ಉಳಿದಿರುವಂತಹ ವ್ಯಕ್ತಿಗಳು ಆ ಒಂದು ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥ ಬೆರಳೆಣಿಕೆಯಷ್ಟು ಯಾರು ಉಳ್ಕೊಂಡಿದ್ದಾರೆ ಹಿರಿಯರು, ಅವರು ಅದನ್ನು ಓದ್ಬಿಟ್ಟು ಇನ್ನೂ ಏನಾದರೂ ಅದರಲ್ಲಿ ಚಮತ್ಕಾರಗಳನ್ನು ಮಾಡ್ಬೋದು ಅನ್ನುವಂಥ ಆತಂಕದಲ್ಲಿ ಯಾವ ಒಂದು ಅಂತಹ ತಾಳೆಗರಿ ಗ್ರಂಥಗಳು ಹೊರದೇಶದಲ್ಲಿದೆ ಅದು ಅಲ್ಲೇ ಇದೆ, ನಮಗೆ ಕೊಡಲ್ಲ. ಇನ್ನೊಂದು 50 ವರ್ಷ ಆದಮೇಲೆ ನೀವು ಅಕಸ್ಮಾತ್ ಕೇಳಿ ಉಚಿತವಾಗಿ ಕೊಡ್ತಾರೆ. ಏನಕ್ಕೆ ಅಂದರೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ನಮ್ಮಲ್ಲೂ ಇರಲ್ಲ, ಅವರಿಗೂ ಅದು ಕಸ. ಬರವಣಿಗೆನೇ ಇರಲಿಲ್ಲ, ಗುರುವಿನಿಂದ ನೇರವಾಗಿ ಶಿಷ್ಯರಿಗೆ ಅವರ ಮಸ್ತಕದಿಂದ ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಆಗ್ತಾ ಇದ್ದಂಥ ಜ್ಞಾನದ ವರ್ಗಾವಣೆ ಆಗ್ತಾ ಇತ್ತು. ಅದನ್ನು ಪುಸ್ತಕದಲ್ಲಿ ತಾಳೆಗರಿಯ ಮೂಲಕ ಮತ್ತು ಚರ್ಮದ ಮೇಲೆ, ಕಲ್ಲಿನ ಮೇಲೆ ಬರಿತಾ ಬಂದು ಪುಸ್ತಕದಲ್ಲಿ ಬರೆಯುವಂತಹ ಪದ್ಧತಿಗಳು ಬಂತು. ಹೀಗೆ ಜ್ಞಾನದ ವರ್ಗಾವಣೆ ಆಗ್ತಾ ಬಂತು. ಈಗ ಗುರುವಿನಿಂದ ಶಿಷ್ಯರಿಗೆ ವರ್ಗಾವಣೆ ಆಗುವಂತಹ ವಿಧಾನಗಳು ವ್ಯತ್ಯಾಸ ಆಗ್ತಾ ಬಂತ. ವಿದ್ಯೆಯಲ್ಲೂ ಸಾಕಷ್ಟು ನಾವು ವ್ಯತ್ಯಯಗಳನ್ನು ನೋಡ್ತಾ ಇದ್ದೀವಿ. ಅದರಿಂದ ಆಗ್ತಾ ಇರತಕ್ಕಂಥ ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ. ಅಂತಹ ಒಂದು ವಿದ್ಯೆಗಳು ನಮ್ಮಲ್ಲಿ ನಶಿಸಿ ಹೋಗ್ತಾ ಇದೆ. ಅಂತಹ ಪ್ರಾಚೀನ ವಿದ್ಯೆಗಳನ್ನು ಹುಡುಕಿ ತೆಗೆದು ನಮ್ಮ ಕೈಲಾದ ಮಟ್ಟಿಗೆ ಅದನ್ನು ಅಭ್ಯಾಸ ಮಾಡಿ ಸಮಾಜಕ್ಕೆ ಕೊಡುವಂತಹ ಕೆಲಸವನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಗುರೂಜಿಗಳಿಂದ ತಿಳಿದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ಅವರಿಂದ ತಿಳಿಯೋಕ್ಕೆ ಪ್ರಯತ್ನ ಪಡೋಣ. ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿರೋ ಗುರೂಜಿಗಳಿಗೆ ವಂದನೆಗಳು. ನಮಸ್ಕಾರ. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ವಂದನೆಗಳು. ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ.